ಗೌರಿಬಿದನೂರು ನಗರದಲ್ಲಿ ನೆಲೆಸಿರುವ ಗ್ರಾಮ ದೇವತೆಗಳಾದ ಶ್ರೀ ಮರಿಗಮ್ಮ ಸಲ್ಲಾಪುರಮ್ಮ ದೇವಿ ನಗರದ ನಿವಾಸಿಗಳಿಗೆ ಮಾತೃ ಸ್ವರೂಪಿಯಾಗಿದೆ. ಈ ದೇವಸ್ಥಾನಗಳಲ್ಲಿ ಕಳೆದ 38 ವರ್ಷಗಳಿಂದಲೂ ಕರಗ ಮಹೋತ್ಸವ ನಡೆಯುತ್ತಿದ್ದು, ಈ ಬಾರಿಯೂ ಸಹ 39ನೇ ವರ್ಷದ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ನಗರದ ದೇವಾಲಯದ ಆವರಣದಲ್ಲಿ ಕರಗ ಮಹೋತ್ಸವದ ಕಾರ್ಯಕ್ರಮ ಮಂಗಳವಾರದಿಂದ ಆರಂಭವಾಗಿತ್ತು. ಗುರುವಾರದಂದು ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದ್ದು, ಶುಕ್ರವಾರದಂದು ಅಗ್ನಿಕುಂಡ ಪ್ರವೇಶ, ಒನಕೆ ಕರಗ ಮತ್ತು ವಸಂತೋತ್ಸವ ಸೇರಿದಂತೆ ಇನ್ನಿತರ ದೈವಿ ಕಾರ್ಯಗಳು ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಕರಗ ಮಹೋತ್ಸವಕ್ಕೆ ತಾಲೂಕು ಸೇರಿದಂತೆ ನಗರದ ವಿವಿಧ ಮೂಲೆ ಮೂಲೆಗಳಿಂದ ಜನಸಾಗರವೇ ಹರಿದು ಬಂದಿತ್ತು. ಕರಗವನ್ನ ಕಳೆದ 3 ವರ್ಷಗಳಿಂದ ಮುಳಬಾಗಿಲು ಮೂಲದ ನಾಗರಾಜ್ ಅವರು ಹೊರುತ್ತಿದ್ದು, ನಗರದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿದರು. Disconnected. Here. ಹೇಳಿ ಸರ್. ಗೌರಿಬಿದನೂರಿನ ಶ್ರೀ ಮರಿಗಮ್ಮ ಸಲ್ಲಾಪುರಮ್ಮ ಕರಗ ಮಹೋತ್ಸವ ಸಮಿತಿಯಿಂದ ಈ ದಿನ 39ನೇ ಕರಗ ಮಹೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. ಗೌರಿಬಿದನೂರಿನಲ್ಲಿ ಪುರಾಣ ಪ್ರಸಿದ್ಧವಾದಂತಹ ಸುಮಾರು 800 ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಗ್ರಾಮ ದೇವತೆಯಾದಂಥ ಶ್ರೀ ಮರಿಗಮ್ಮ ಸಲ್ಲಾಪುರಮ್ಮ ದೇವಿಯ ಕರಗ ಮಹೋತ್ಸವ ನಡೀತಾ ಇದೆ. ಇದರ ಪ್ರಯುಕ್ತ ಇವತ್ತು ಹೂವಿನ ಕರಗ ಗ್ರಾಮದ ರಾಜ ಬೀದಿಗಳಲ್ಲಿ ಹೊತ್ತು ಭಕ್ತಾದಿಗಳ ಜೊತೆಯಲ್ಲಿ ಕುಣಿದು ಕುಪ್ಪಳಿಸಿ ಇವತ್ತು ಭಕ್ತಾದಿಗಳು ತಾಲೂಕಿನಾದ್ಯಂತ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈ ದಿನ ಸಂಜೆ 5 ಗಂಟೆಗೆ ಅಗ್ನಿಕುಂಡ ಇರುತ್ತೆ. ಅದಾದ ನಂತರ ಒನಕೆ ಕರಗ ಎಲ್ಲ ನಮ್ಮ ಹಿರಿಯರು ಏನು ನಡೆಸ್ಕೊಂಡು ಬರ್ತಾಯಿದ್ರು ಕಾರ್ಯಕ್ರಮಗಳನ್ನು ಬೆಂಗಳೂರಿನ ಕರಗವಂತೆ ನಾವು ಸಹ ಇಲ್ಲಿ ವಿಜೃಂಭಣೆಯಾಗಿ ಗೌರಿಬಿದನೂರಿನ ಮರಿಗಮ್ಮ ದೇವಾಲಯದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಇದು 39ನೇ ವರ್ಷದ ವಾರ್ಷಿಕೋತ್ಸವ ಆಗ್ತಾಯಿದೆ. ಎಲ್ಲ ಭಕ್ತಾದಿಗಳ ಸಹಕಾರ ಮತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅನೇಕ ಭಕ್ತಾದಿಗಳು ನಮಗೆ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಇದರ ಮುಖಾಂತರವಾಗಿ ದೇವಸ್ಥಾನದ ಅಭಿವೃದ್ಧಿ, ಇದರ ಜೊತೆಗೆ ಭಕ್ತಾದಿಗಳಿಗೆ ಸೌಲಭ್ಯಕ್ಕಾಗಿ ವಿವಿಧ ಬಗೆಯ ನಾವು ಕೆಲಸಗಳನ್ನು ಇಲ್ಲಿ ಮಾಡ್ತಾಯಿದ್ವಿ. ಇದು 39ನೇ ಕರಗ ಮಹೋತ್ಸವ. ಸರ್, ಇದು ಕರಗ ಹೊತ್ತಕ್ಕಂಥವ್ರು ಇದು ಎಷ್ಟನೇ ಸರಿ ಬರ್ತಾ ಇದ್ದಾರೆ? ಸರ್, ಕರಗ ಹೊರೋರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗ್ಲಿ ಗ್ರಾಮದವರು ನಾಗರಾಜ್ ಅಂತ ಹೇಳಿ ಅವರು ಸತತವಾಗಿ 5ನೇ ಬಾರಿಗೆ ಇಲ್ಲಿ ಕರಗವನ್ನು ಹೋಗ್ತಾ ಇದ್ದಾರೆ.
ಇದೇ ವೇಳೆ ಸಮಿತಿಯ ಅಧ್ಯಕ್ಷ ಜಿಪಿ ಅಶ್ವತ್ಥನಾರಾಯಣ್, ಕಾರ್ಯದರ್ಶಿ ಕಂಬಯ್ಯ, ಬೆಲ್ಲಂ ಶಶಿ, ಜಿಎಂ ನಾಗರಾಜ್, ಸಾವುಕಾರಿ ವೆಂಕಟರಮಣ, ಅಂಬರೀಶ್, ಅರ್ಜುನ್ ಮತ್ತು ಭಕ್ತಾದಿಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.